ಯಾಕೆಂದರೆ ಅಲ್ಲಿ ಒಳಗಡೆ ಹೋದಾಗ ನಾನು ಫಸ್ಟು ನೋಟಿಸ್ ಮಾಡಿದ್ದು ಏಜ್ ಡಿಫ್ರೆನ್ಸ್. ನಮಗೂ ಅದರ್ ಕಂಟೆಸ್ಟೆಂಟ್ಗೂ ಒಂದು 17-18 ಇಯರ್ಸ್ ಡಿಫ್ರೆನ್ಸ್ ಇತ್ತು. ನನ್ನ ಪ್ರೀವಿಯಸ್ ಜರ್ನಿಯಲ್ಲಿ ಎಲ್ಲೆಲ್ಲಿ ನಾನು ಕೋಪ ಮಾಡ್ಕೊಂಡಿದ್ದೀನೋ ಅಲ್ಲೆಲ್ಲ ಕಳ್ಕೊಂಡಿದ್ದೀನಿ. ಎಲ್ಲೂ ಪ್ಲಸ್ ಆಗಿಲ್ಲ, ನನಗೆ ನೆಗೆಟಿವ್ನೇ ಆಗಿರೋದು. ನಿಮ್ಮ ಕೆದಕಬೇಕು ಅಂತಲೇ ಬಂದು ಕೆದಕ್ತಾರೆ ನಿಮ್ಮನ್ನ ಡೌನ್ ಮಾಡೋಕ್ಕೆ. ನನ್ನ ಜರ್ನಿ ಬಗ್ಗೆ ಗೊತ್ತಿರಲಿಲ್ಲ ಅಂದರೆ ಕಲರ್ಸ್ ಅವರು ನನ್ನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾನೆ ಇರಲಿಲ್ಲ. ಬಂದ್ಬಿಟ್ಟು ನೀನು ಏನೂ ಮಾಡಿಲ್ಲ ಅಂದಾಗ ನಾವು ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಸೀಸನ್ ಗೆಲ್ಲೋದು ಒಂದು ಕಡೆ, ಆದರೆ ನಿಮ್ಮ ವ್ಯಕ್ತಿತ್ವದಿಂದ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ ಯಾರೇ ಎಷ್ಟೇ ನಿಮ್ಮನ್ನು ಛೇಡಿಸಿದ್ರು ಕೂಡ ಡೇ ಅಂದರೆ ನೀವು ಅರ್ಧದಲ್ಲಿ ಹೋಗಿ ಲಾಸ್ಟ್ ಡೇ ತನಕ ಅದೇ ಒಂದು ಪರ್ಸನಾಲಿಟಿ ಮೇಂಟೈನ್ ಮಾಡೋದು ಹೇಗೆ ಅನಿಸ್ತು ಅಂತ? ತುಂಬ ಚೆನ್ನಾಗಿ ಅನಿಸ್ತು. ಯಾಕೆಂದರೆ ಇದು ಮುಂಚೆ ಇನ್ನೊಂದು 2 ಇಂಟರ್ವ್ಯೂ ಆ್ಯಂಡ್ ಮನೆಯಲ್ಲೂ ಕೂಡ ಹೇಳ್ತಾ ಇದ್ದೆ. ಯಾಕೆಂದರೆ ಅಲ್ಲಿ ಒಳಗಡೆ ಹೋದಾಗ ನಾನು ಫಸ್ಟು ನೋಟಿಸ್ ಮಾಡಿದ್ದು ಏಜ್ ಡಿಫ್ರೆನ್ಸ್. ನಮಗೂ ಅದರ್ ಕಂಟೆಸ್ಟೆಂಟ್ಗೂ ಒಂದು 17-18 ಇಯರ್ಸ್ ಡಿಫ್ರೆನ್ಸ್ ಇತ್ತು. ಸೊ ನಾವು ಅವ್ರಿಗೆ ಅದೇ ಹೇಳ್ತಾ ಇದ್ದೆ, ಒಂದು 30 ಇಯರ್ಸ್ ಇದ್ದಾಗ ನಾನೇನೋ ಬಂದಿದ್ದಿದ್ರೆ ಇಲ್ಲಿ ಡಿಫ್ರೆಂಟ್ ರಘು ನೋಡ್ತಾ ಇದ್ವಿ. ಬಟ್ ಇವಾಗ ನೋಡ್ತಿರೋ ರಘುನೇ ಬೇರೆ. ಯಾಕಂದರೆ ಒಂದು 25 ಇಯರ್ಸ್ ಆಫ್ ಜರ್ನಿ, ನನ್ನ ಅಚೀವ್ಮೆಂಟ್ಸ್ ಇರ್ಬೋದು, ನಾನು ಮಾಡಿರೋ ಹೆಸರು, ನನ್ನ ಮೋಟಿವೇಶನ್ ವಿಡಿಯೋಸು, ಅದಾದಮೇಲೆ ನಮ್ಮ ವೈಫು, ನಮ್ಮ ಮಗ, ಸೊ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡಾಗ ಆ ಕೋಪ ಅನ್ನೋದನ್ನ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನನ್ನ ಪ್ರೀವಿಯಸ್ ಜರ್ನಿಯಲ್ಲಿ ಎಲ್ಲೆಲ್ಲಿ ನಾನು ಕೋಪ ಮಾಡ್ಕೊಂಡಿದ್ದೀನೋ ಅಲ್ಲೆಲ್ಲ ಕಳ್ಕೊಂಡಿದ್ದೀನಿ. ಎಲ್ಲೂ ಪ್ಲಸ್ ಆಗಿಲ್ಲ, ನನಗೆ ನೆಗೆಟಿವ್ನೇ ಆಗಿರೋದು. ಸೊ ಅದು ಯಾವಾಗೂ ನನ್ನ ಮೈಂಡಲ್ಲಿ ಇರೋದು. ಅಟ್ಲೀಸ್ಟ್ ಮನೆಗೆ ಬಂದಾಗ ಎಂಥ ಒಂದು ಸಿಚುವೇಶನ್ ಬಂದು ಕಾಮಾಗಿ ಹ್ಯಾಂಡ್ಲ್ ಮಾಡೋಣ. ಬಟ್ ಎಷ್ಟೊಂದು ಸಿಚುವೇಷನಲ್ಲಿ ಅದು ಹ್ಯಾಂಡಲ್ ಮಾಡೋಕ್ಕಾಗದೆ ನಾನು ಕೂಗಾಡಿದ್ದೀನಿ. ಬಟ್ ಎಲ್ಲೆಲ್ಲಿ ಕೂಗಾಡಬೇಕು ಅಲ್ಲಿ ಕೂಗಾಡಿದ್ದೀನಿ, ಎಲ್ಲೆಲ್ಲಿ ಕಾಮಾಗಿ ಆಗುತ್ತೋ. ಯಾಕಂದರೆ ಆ ಮನೆ ಹೆಂಗೆ ಅಂದರೆ ನಿಮ್ಮ ಕೆದಕಬೇಕು ಅಂತಲೇ ಬಂದು ಕೆದಕ್ತಾರೆ ನಿಮ್ಮನ್ನ ಡೌನ್ ಮಾಡೋಕ್ಕೆ. ಸೊ ಅದೇ ಗೇಮು. ಸೊ ನಾವು ಅಲ್ಲಿ ಕಂಟ್ರೋಲ್ ಮಾಡಿಕೊಂಡ್ರೆ ಯು ಕ್ಯಾನ್ ವಿನ್ ಎನಿ ಸಿಚುವೇಶನ್. ಸರ್, ಪ್ರೊಫೆಷನ್ ಅಂತ ಬಂದಾಗ ನಮಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಅದರಲ್ಲಿ ಧ್ರುವಂತ್ ಅವರು ಒಂದು ಮೆನ್ಷನ್ ಮಾಡ್ತಾರೆ, ಬಾಡಿ ಬಿಲ್ಡಿಂಗ್ ಬಗ್ಗೆ ಗೊತ್ತಿಲ್ಲ ಅವ್ರ ಥಾಟ್ ಏನಿದೆಯೋ ಏನೋ ಅಂತ. ಸಿಂಗಲ್ ಡೇ ನೀವು ಪ್ರತಿಯೊಂದು ಸೆಟ್ ಅಥವಾ ಎಕ್ಸಸೈಸ್ ಮಾಡುವಾಗ, ವರ್ಕೌಟ್ ಮಾಡುವಾಗ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಆ ಸ್ಟ್ರಗಲ್ಲು, ಆ ಪೇಯ್ನು, ಆ ಸ್ಟ್ರಾಂಗ್ ಮೈಂಡ್ ಸೆಟ್ ಅನ್ನೋದು ಬೇಕೇ ಬೇಕು. ಸೊ ಅದ್ರ ಬಗ್ಗೆ ಮಾತಾಡಿದಾಗ ನಿಮಗೆ ಸಿಟ್ಟು ಬಂದಿದ್ದು ಇದೆ, ಇದನ್ನು ಹೆಂಗೆ ಡೀಲ್ ಮಾಡಿದ್ರಿ? ಬಿಕಾಸ್ ಬಾಡಿ ಬಿಲ್ಡಿಂಗ್ ಫಿಟ್ನೆಸ್ ಇಸ್ ನಾಟ್ ನಿಮಗೆ ಒಂದೇ ದಿನದಲ್ಲಿ ಸಿಗುವಂಥ ರಿಸಲ್ಟ್ ಅಲ್ಲ, ವರ್ಷಾನ್ಗಟ್ಟಲೆ ಅದಕ್ಕೆ ಪ್ರಿಪೇರ್ ಆಗ್ತೀರಿ. ಸೊ ಏನು ಅನಿಸ್ತು ನಿಮಗೆ ಅವರು ಆ ಪಾಯಿಂಟ್ ರೇಸ್ ಮಾಡಿದ್ದು ಅಂತ? ಆ್ಯಕ್ಚುಲಿ ಇದು ವ್ಯಕ್ತಿತ್ವ ಆಟ. ನಾನು ಬಾಕ್ಸಿಂಗ್ ಇದರಲ್ಲಿ ಧ್ರುವಂತ್ ಬಗ್ಗೆ ಒಂದು ಟಾಪಿಕ್ ಇಟ್ಕೊಂಡು ಮಾತಾಡ್ತೀನಿ. ಮೇ ಬಿ ಧ್ರುವಂತ್ ಹತ್ರ ಏನೋ ಟಾಪಿಕ್ ಇರಲಿಲ್ಲ ಅನ್ಸುತ್ತೆ ಅವತ್ತು. ಈವೆಂಟ್ ಟು ಪರ್ಸ್ನಲ್, ನನ್ನ ಫಿಟ್ನೆಸ್ ಆಗಲಿ ಜರ್ನಿ ಬಗ್ಗೆ ಅವ್ನಿಗೇನು ಗೊತ್ತೇ ಇರಲಿಲ್ಲ. ನನ್ನ ಜರ್ನಿ ಬಗ್ಗೆ ಗೊತ್ತಿರಲಿಲ್ಲ ಅಂದರೆ ಕಲರ್ಸ್ ಅವರು ನನ್ನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾನೆ ಇರಲಿಲ್ಲ. ಸೊ ಅವರು ಆ್ಯಂಡ್ ಕರ್ನಾಟಕದವರು ನನ್ನ ಕ್ರೀಡಾ ರತ್ನ ಅವಾರ್ಡೇ ಕೊಡ್ತಾ ಇರಲಿಲ್ಲ. ಅವ್ರಿಗೇನು ತಲೆ ಕೆಟ್ಟಿದೆಯಾ ಅವಾರ್ಡ್ ಕೊಡೋಕ್ಕೆ? ನನಗೆ ಯಾರೋ ಒಬ್ಬರು ಹೋಗೋರಿಗೆ ಒಂದು ಅವಾರ್ಡ್ ಕೊಡ್ತೀನಿ ಬನ್ನಿ, ಇಲ್ಲ. ಹ್ಯಾವ್ 14 ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಇಲ್ಲಿ ತನಕ, ಆ್ಯಂಡ್ ಒಂದು 200+ ಮೆಡಲ್ಸ್ ಇದೆ. ಆ್ಯಂಡ್ ಆ್ಯನಿಮೇಷನಲ್ಲೂ 15 ವರ್ಷ ಅಚೀವ್ಮೆಂಟ್ ಮಾಡಿದ್ದೀನಿ. ಆ್ಯಂಡ್ ಒಬ್ಬರು ನೀವು ಆ್ಯಂಡ್ ಸಿಂಗಲ್ ಪರ್ಸನ್ ಎಂಟೈರ್ ಕರ್ನಾಟಕಕ್ಕೆ ಗೊತ್ತು ನಾನೇನು ಅಂತ. ಒಬ್ಬ ಬಂದ್ಬಿಟ್ಟು ನೀನೇನು ಮಾಡಿಲ್ಲ ಅಂದಾಗ ನಾವು ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಆ ಟೈಮಲ್ಲಿ ಇದು ನಾಮಿನೇಷನ್ ಟೈಮಲ್ಲಿ ಏನು ರಿಯಾಕ್ಟ್ ಮಾಡಬೇಕು? ದೊಡ್ಡದಾಗಲಿ. ಯಾಕಂದರೆ ನೀವು ಹೇಳ್ದಾಗ ಆಚೆ ಬಂದಾಗ ಜನ ಸರ್ಚ್ ಮಾಡ್ತಾರಲ್ವ. ಗೂಗಲಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗ್ತಾರೆ, 1600-700 ವಿಡಿಯೋ ಇದೆ ನನ್ನ ಲಿಫ್ಟಿಂಗ್ದು. ಅದು ಸುಳ್ಳಾಗುತ್ತಾ? ಆಗಲ್ಲ ತಾನೆ. ಸೊ ಅದು ಆ್ಯಕ್ಚುಲಿ ಒಳ್ಳೇದು. ನನಗೆ ಅವ್ನು ಹೇಳಿದ್ದು ಒಳ್ಳೇದಾಯಿತು. ಈಗ ಅಚೀವ್ಮೆಂಟ್ ಮಾಡಿಲ್ಲ ಅಂತ ಹೇಳಿದ್ನಲ್ಲ, ಜನ ನೋಡೋಣ ರಘು ಏನು ಮಾಡೋದು ಅಂತ ನೋಡ್ತಾರೆ. ಇಟ್ಸ್ ವೆರಿ ಗುಡ್. ನಂಗೆ ಪಾಸಿಟಿವ್ ಆಗುತ್ತದು. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.